ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಶ್ರುತಾ ಎಜುಕೇಟೆಡ್ ಟು ದ ವರ್ಲ್ಡ್. ಸ್ನೇಹಿತರೆ, ನಾವು ಚಾಪ್ಟರ್ ನಂಬರ್ 2 ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಆ ಸೀರೀಸ್ ನ ಲೆಕ್ಚರ್ ನಂಬರ್ 10 ಆಗಿದೆ. ಸೊ ನೋಡೋಣ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಲ್ಲಿ ಏನಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲನೇದು ಬಂದ್ಬಿಟ್ಟು ಸ್ನೇಹಿತರೆ, ಕಾಂಬಿನೇಷನ್ ಆಫ್ ಎರರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಎರರ್ಸ್ ಅಂದ್ರೆ ಏನು, ಯಾವ ತರ ಯಾಕೆ ಉತ್ಪತ್ತಿ ಆಗುತ್ತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೋಡುದು ಈ ಕಾಂಬಿನೇಷನ್ ಆಫ್ ಎರರ್ಸ್ ಅಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. ಸೊ ಇವಾಗ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ದಟ್ ಯಾವುದೇ ನೀವು ಮೆಜರ್ಮೆಂಟ್ ಮಾಡ್ತಾ ಇದ್ರೆ, ಏನೋ ನೀವು ಮೆಜರ್ಮೆಂಟ್ ಮಾಡ್ತಾ ಇದ್ದೀರಂದ್ರೆ ಅದರಲ್ಲಿ ಸ್ವಲ್ಪ ಎರರ್ ಇರಲೇಬೇಕು, ಇದ್ದೇ ಇರುತ್ತೆ. ಇದನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ. ಸೊ ಇವಾಗ ಉದಾಹರಣೆಗೆ ಇವಾಗ ಇಲ್ಲಿ ನೋಡ್ಬೋದು ನೀವು ಎಕ್ಸಲರೇಷನ್ ಆಫ್ ಡ್ಯೂ ಟು ಗ್ರಾವಿಟಿ ಈ ಫಾರ್ಮುಲಾ ಇದೆ, G = 4π² L/T² ಅಂತ. ಸೊ ಇವಾಗ ಈಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನನಗೆ ಬೇಕಂದ್ರೆ ನಾನು ಎರಡು ಕ್ವಾಂಟಿಟೀಸ್ ನ ಮೆಷರ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವೇರ್ L = ಲೆಂತ್ ಆಫ್ ದ ಪೆಂಡುಲಮ್ ಅಂಡ್ T ಅಂದ್ರೆ ಟೈಮ್ ಪೀರಿಯಡ್. ಸೊ ಇದೇನು ಎಕ್ಸ್ಪ್ರೆಷನ್ ಇದೆ, ಯಾವ ತರ ಡಿರೈವ್ ಮಾಡಿದ್ದಾರೆ ಅಂದ್ರೆ, ಈ ತರ ಒಂದು ಪೆಂಡುಲಮ್ ಈ ಕಾಣ್ತಾ ಇರ್ಬೋದು. ಸೊ ಈ ಪೆಂಡುಲಮ್ ನ ಇದು ಲೆಂತ್. ಸೊ ಈ ಲೆಂತ್ ಆಫ್ ದ ಪೆಂಡುಲಮ್ ಎಷ್ಟಿದೆ, ಓಕೆ, ಇದು ಎಷ್ಟು ಟೈಮ್ ಒಳಗೆ ಇದು ಆಸಿಲೇಟ್ ಆಗ್ತಾ ಇದೆ ಅಂತ ಈ ಎರಡು ಮೆಷರ್ಮೆಂಟ್ ಮಾಡಿದೀವಿ ಸ್ನೇಹಿತರೆ. ಸೊ ಒಂದು ಇದರ ಲೆಂತ್, ಈ ಪೆಂಡುಲಮ್ ನ ಲೆಂತ್, ಇನ್ನೊಂದು ಇದರ ಟೈಮ್. ಸೊ ಈ ಎರಡನ್ನ ನಾವು ಮೆಷರ್ ಮಾಡಿದ್ವಿ. ಸೊ ಇದನ್ನ ಮೆಷರ್ ಮಾಡಿಬಿಟ್ಟು ನಾವು ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇವಾಗ ನಾವು ಏನ್ ಹೇಳಿದ್ವಿ ಅಂದ್ರೆ, ನೀವು ಏನೋ ಮೆಷರ್ಮೆಂಟ್ ಮಾಡ್ತಾ ಇದ್ದೀರಂದ್ರೆ ಅದರಲ್ಲಿ ಸ್ವಲ್ಪ ಎರರ್ ಇರಲೇಬೇಕು. ಸೊ ಹಾಗಾದ್ರೆ ಇಲ್ಲಿ ಲೆಂತ್ ಆಫ್ ದ ಪೆಂಡುಲಮ್ ಏನ್ ನೀವು ಮೆಷರ್ ಮಾಡಿದ್ರಿ ಅದರಲ್ಲೂ ಕೂಡ ಎರರ್ ಇರಬೇಕು. ಸೊ ಎರಡನೇದು ಈ ಟೈಮ್ ಪೀರಿಯಡ್ ನಲ್ಲೂ ಕೂಡ ಎರರ್ ಇರಬೇಕು. ಸೊ ಇವೆರಡಲ್ಲಿ ಎರರ್ ಇದ್ರೆ, ಸೊ ಆ ಎರರ್ ಯಾವ ತರ ಈ ಜಿ ನಲ್ಲಿ ಎಫೆಕ್ಟ್ ಆಗುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಲ್ಲಿ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಇವಾಗ ಕ್ವಶನ್ ಸ್ನೇಹಿತರೆ. ಅರ್ಥ ಇದೆಯಾ ನಾ ಹೇಳ್ತಾ ಇರೋದು? ಅಂದ್ರೆ ಇಲ್ಲಿ ನೋಡಿ, ಇದೇನ್ ನಿಮ್ಗೆ ಎಕ್ಸ್ಪ್ರೆಷನ್ ಕಾಣ್ತಾ ಇದೆ 4π² L/T². ಅಂದ್ರೆ ಈ ಲೆಂತ್ ಏನ್ ಕಾಣ್ತಾ ಇದೆ ಇದರಲ್ಲಿನೂ ಸ್ವಲ್ಪ ಎರರ್ ಇದೆ, ಈ T² ನಲ್ಲೂ ಕೂಡ ಎರರ್ ಇದೆ. ಸೊ ಈ ಎರರ್ ಡಿವೈಡ್ ಆಗುತ್ತಾ? ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಲೆಂತ್ ಇದೆ, ಇಲ್ಲಿ ಟೈಮ್ ಸ್ಕ್ವೇರ್ ಅಂದ್ರೆ ಟೈಮ್ 2 ಸಾರಿ ಇದೆ. ಓಕೆ, ಟೈಮ್ ನ ಮಲ್ಟಿಪ್ಲೈ ಇದೆ. ಇವಾಗ ನನ್ನ ಕ್ವಶನ್ ಏನಂದ್ರೆ, ಇವಾಗ ಲೆಂತ್ ನಲ್ಲಿನೂ ಕೂಡ ಎರರ್, ಇದ್ರಲ್ಲಿನೂ ಕೂಡ ಎರರ್. ಸೊ ಈ ಎರರ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತಾ ಅಥವಾ ಡಿವೈಡ್ ಆಗುತ್ತಾ? ಸೊ ಯಾವ ತರ ಎರರ್ ಮುಂದಕ್ಕೆ ಹೋಗುತ್ತೆ, ಓಕೆ, ಯಾವ ತರ ಈ G ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರೋ, ಸೊ ಈ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಲ್ಲಿ ಆ ಎರರ್ ಯಾವ ತರ ಪ್ರೊಪೋಗೇಟ್ ಆಗುತ್ತೆ ಅನ್ನೋದನ್ನೇ ಕಾಂಬಿನೇಷನ್ ಆಫ್ ಎರರ್ಸ್ ಸ್ನೇಹಿತರೆ. ಓಕೆ, ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಈ ಎರರ್ ನ ಯಾವ ತರ ನಾವು ಒಂದು ಪ್ರೊಪೋಗೇಟ್ ಆಗುತ್ತೆ ಅನ್ನೋದನ್ನ ನೋಡ್ತೇವೆ ಸ್ನೇಹಿತರೆ. ಓಕೆ, ಸೊ ಈಗ ಬಂದ್ಬಿಟ್ಟು ಎರರ್ ಆಫ್ ಎ ಸಮ್ ಆರ್ ಎ ಡಿಫರೆನ್ಸ್ ಅಂತ ಇದೆ ಸ್ನೇಹಿತರೆ. ಅಂದ್ರೆ ಈಗ ನೀವು ಸಮ್ ಆಪರೇಷನ್ ಮಾಡ್ತಾ ಇರಬಹುದು ಅಥವಾ ಡಿಫರೆನ್ಸ್ ಆಪರೇಷನ್ ಮಾಡ್ತಾ ಇರಬಹುದು. ಅಂದ್ರೆ ನೀವು ಯಾವುದೇ ಮೆಜರ್ಮೆಂಟ್ ನ ಆಡ್ ಮಾಡ್ತಾ ಇರಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಇರಬಹುದು. ಸೊ ಅವಾಗ ಎರರ್ ಏನಾಗುತ್ತೆ, ಯಾವ ತರ ಪ್ರೊಪೋಗೇಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸ್ನೇಹಿತರೆ ಏನಿದೆ, ಲೆಟ್ ಮೆಜರ್ಮೆಂಟ್ ಆಫ್ ಅ ಸರ್ಟನ್ ಫಿಸಿಕಲ್ ಕ್ವಾಂಟಿಟಿ ಎ ಬಿ A ± ಡೆಲ್ಟಾ ಎ. ಅಂದ್ರೆ ನೀವೇನೋ ಒಂದು ಕ್ವಾಂಟಿಟಿ ಇದೆ, ಅದನ್ನ ಮೆಜರ್ ಮಾಡ್ತಿದ್ದೀರಿ ಅನ್ಕೊಳ್ಳಿ. ಓಕೆ, ಸೊ ಮೆಜರ್ ಮಾಡಿದ್ರೆ ಅದರ ಮೆಜರ್ಮೆಂಟ್ ಬಂದ್ಬಿಟ್ಟು A ± ಡೆಲ್ಟಾ ಎ ಇದೆ. ಅಂದ್ರೆ ಏನು, ಇದು ಮೆಜರ್ಮೆಂಟ್ ಅದರದ್ದು. ಸೊ ಇದು ಡೆಲ್ಟಾ ಎ ಬಂದ್ಬಿಟ್ಟು ಅದರ ಎರರ್. ಅಂದ್ರೆ ಉದಾಹರಣೆಗೆ ಈಗ ನಿಮ್ಗೆ ಯಾರೋ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ರು ಅನ್ಕೊಳ್ಳಿ. ಸೊ ನಿಮ್ಮ ಸ್ಕೂಲಿನ ಡಿಸ್ಟೆನ್ಸ್, ನಿಮ್ಮ ಮನೆಯಿಂದ ನಿಮ್ಮ ಸ್ಕೂಲಿನ ಡಿಸ್ಟೆನ್ಸ್ ಉದಾಹರಣೆಗೆ ಒಂದು 25 ಕಿಲೋಮೀಟರ್ಸ್ ಇದೆ ಅನ್ಕೊಳ್ಳಿ. ಓಕೆ, ಸೊ ಅವಾಗ ನೀವೇನಂತೀರಾ, ನಿಮ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ, ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಿಲ್ಲ, ಯಾರೋ ನಿಮ್ಗೆ ಕೇಳಿದ್ರು ಏನಪ್ಪಾ ನಿಮ್ ಸ್ಕೂಲಿನ ಡಿಸ್ಟೆನ್ಸ್ ಏನು ಅಂದ್ರೆ, ನೀವು ಏನು ಅಪ್ರಾಕ್ಸಿಮೇಟ್ ಆಗಿ ಏನು 25 ± 5 ಇರಬಹುದು ಅಂತ ಹೇಳ್ತೀರಿ ಅನ್ಕೊಳ್ಳಿ. ಸೊ ಇವಾಗ ಏನಿದು 25 ± 5 ಅಂದ್ರೆ ಏನು? ಸೊ 25 ಅಂದ್ರೆ ಪ್ಲಸ್ ಅಂದ್ರೆ, ಸೊ ಇದು 25 + 5 ಅಂದ್ರೆ ಮ್ಯಾಕ್ಸಿಮಮ್ 30 ಇರಬಹುದು. ಓಕೆ, ಅಥವಾ ಮಿನಿಮಮ್ ಅಂದ್ರೆ 25 - 5 20 ಇರಬಹುದು. ಓಕೆ, ಸೊ ಈ ±5 ಏನಿದೆಲ್ಲ, ±5 ಬಂದ್ಬಿಟ್ಟು ಎರರ್, ಅದು ಅದರ ರೇಂಜ್ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿ ಈಗ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ ಎ. ಸೊ ಅದನ್ನ ಮೆಜರ್ ಮಾಡಿ A ± ಡೆಲ್ಟಾ ಎ ಇದರದು ಮೆಜರ್ ಮಾಡಿಬಿಟ್ಟು ಬಂದಿದೆ. ಸೊ ಇನ್ನೊಂದು ಮೆಜರ್ಮೆಂಟ್ ಅನದರ್ ಕ್ವಾಂಟಿಟಿ ಬಿ ಇದೆ. ಸೊ ಇನ್ನೊಂದು ಏನೋ ಇರಬಹುದು, ಅದನ್ನ ಮೆಜರ್ ಮಾಡಿದ್ಮೇಲೆ ಸೊ ಅದು ಬಂದ್ಬಿಟ್ಟು B ± ಡೆಲ್ಟಾ ಬಿ, ಇದು ಅದೆರಡು ಮೆಜರ್ಮೆಂಟ್ ಬಂದಿದೆ ಸ್ನೇಹಿತರೆ. ಓಕೆ,
ಈಗ ನಮ್ಮ ಡೌಟ್ ಏನಂದ್ರೆ ನಾವು ಲಾಸ್ಟ್ ಸ್ಲೈಡ್ ನಲ್ಲಿನೂ ನಾನು ಹೇಳಿದೆ. ಸೊ ಅಲ್ಲಿ ಜಿ ಇವಾಗ ಇಲ್ಲಿ ನೋಡಿರ್ಬೋದು ನೀವು ಏನ್ ಎಕ್ಸಾಕ್ಟ್ ನಾವ್ ಏನು ಇದು ಮಾಡ್ತಾ ಇದೀವಿ ಅಂದ್ರೆ ಜಿ ಇಸ್ ಇಕ್ವಲ್ ಟು 4π² L/T² ಅಂತ ಇತ್ತಾ. ಸೊ ಇದರಲ್ಲಿ ನಾವು ಮೆಜರ್ಮೆಂಟ್ ಮಾಡಿದ್ಮೇಲೆ ಇದರಲ್ಲಿ ಎಲ್ ನಲ್ಲಿನೂ ಚೂರು ಎರರ್ ಇತ್ತು, ಟೈಮ್ ನಲ್ಲಿ ಎರರ್ ಇತ್ತು. ಸೊ ಇವಾಗ ನಮ್ ಡೌಟ್ ಏನಿತ್ತಂದ್ರೆ ಈ ಎರರ್ ಜಿ ನಲ್ಲಿ ಯಾವ ತರ ಕಾಣಿಸ್ಕೊಳ್ಳುತ್ತೆ, ಜಿ ನಲ್ಲಿ ಆಡ್ ಆಗುತ್ತೋ ಸಬ್ಟ್ರಾಕ್ಟ್ ಆಗುತ್ತೋ ಅನ್ನೋದನ್ನ ನಮ್ಮ ಡೌಟ್ ಆಗಿತ್ತು. ಸೊ ಅದಕ್ಕೆ ನಾವು ಒಂದೊಂದಾಗಿ ಫಸ್ಟ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಸಮ್ ಅಥವಾ ನೀವು ಯಾವುದೇ ಒಂದು ಮೆಜರ್ಮೆಂಟ್ ನ ಆಡ್ ಮಾಡಿದ್ರೆ ಎರರ್ ಯಾವ ತರ ಪ್ರೊಪೋಗೇಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇವಾಗ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಎರಡು ಮೆಜರ್ಮೆಂಟ್ ನ ನಾವು ನೋಡಿದ್ವಿ. ಸೊ ಇಲ್ಲಿ ನಾವು ಇಫ್ ದೀಸ್ ಮೆಜರ್ಮೆಂಟ್ಸ್ ಆರ್ ಟು ಬಿ ಆಡೆಡ್, ನಾವು ಈಗ ಇವೇನ್ ನೀವು ಮೆಜರ್ಮೆಂಟ್ ಮಾಡಿದ್ರಿ A ± ΔA ಮತ್ತು B ± ΔB, ಇದನ್ನ ಆಡ್ ಮಾಡಿದ್ರೆ ಓಕೆ. ಸೊ ಇಲ್ಲಿ ನೋಡಿ ಇದನ್ನ ನಾನು ಆಡ್ ಮಾಡಿದ್ರೆ ಸೊ ಏನಾಗಬಹುದು ಅಂದ್ರೆ ಇದು ಎರರ್ ΔA ಮತ್ತು ΔB. ಸೊ ಈ ಎರಡು ಆಡ್ ಆಗುತ್ತಾ ಅಥವಾ ಸಬ್ಟ್ರಾಕ್ಟ್ ಆಗುತ್ತಾ, ಏನಾಗುತ್ತೆ ಎರರ್ ಯಾವ ತರ ಇದು ಸಮ್ ನಲ್ಲಿ ನೀವು ಆಡ್ ಮಾಡಿದ್ರೆ ಯಾವ ತರ ಪ್ರೊಪೋಗೇಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ಸೊ ಇಲ್ಲಿ ನೋಡಿ ಮಿನಿಮಮ್ ವ್ಯಾಲ್ಯೂ. ಸೊ ಇದೇನ್ A ± ΔA ಇದೆಯಲ್ಲ, ಇದ್ರ ಮಿನಿಮಮ್ ವ್ಯಾಲ್ಯೂ ಏನು? ಓಕೆ. ಸೊ ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು A - ΔA ಅಂದ್ರೆ ನಾನು ಈಗ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ನಿಮ್ಗೆ 25 ಕಿಲೋಮೀಟರ್ ಅಂತ, 25 ± 5. ಸೊ ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು? 25 - 5 ಅಂದ್ರೆ 20. ಸೊ ಅದೇ ತರ A - ΔA ಬಂದ್ಬಿಟ್ಟು ಮಿನಿಮಮ್ ವ್ಯಾಲ್ಯೂ. ಸೊ B ದ ಮಿನಿಮಮ್ ವ್ಯಾಲ್ಯೂ B - ΔB. ಓಕೆನಾ? ಸೊ ಅದೇ ತರ ಸೊ ಇದನ್ನ ಇವಾಗ ನಾನು ಆಡ್ ಮಾಡಿದ್ರೆ, ಇದನ್ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ, ಇದನ್ನ A ಮತ್ತು B ನ ಆಡ್ ಮಾಡ್ತಾ ಇದ್ದೀನಿ, A + B. ಸೊ ಇದನ್ನ -ΔA ಮತ್ತೆ -ΔB. ಸೊ ಇದನ್ನ ಮೈನಸ್ ನಾನು ಹೊರಗಡೆ ತೆಗೆದ್ರೆ ΔA + ΔB ಆಗುತ್ತೆ. ಓಕೆ. ಸೊ ಇದನ್ನ ನೋಡಿ ಮಿನಿಮಮ್ ವ್ಯಾಲ್ಯೂನ ಆಡ್ ಮಾಡಿದ್ರೆ ಈ ತರ ಆಗುತ್ತೆ. ಸೊ ಅದೇ ತರ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ಇದ್ರದ್ದು A - ΔA ಇದ್ರದ್ದು ಮಿನಿಮಮ್ ವ್ಯಾಲ್ಯೂ, ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು A + ΔA ಮತ್ತು B + ΔB. ಸೊ ಇದನ್ನ ನಾನು ಆಡ್ ಮಾಡಿದ್ರೆ ನೋಡಿ, ಇದನ್ನ ಆಡ್ ಮಾಡ್ತೀನಿ A + B. ಓಕೆ, ಇದು ಪ್ಲಸ್ಗೆ ಪ್ಲಸ್ ΔA + ΔB. ಓಕೆ, ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಈಗ ಇದನ್ನ ನಾನು ಆಡರ್ ಮಾಡ್ಲಿ, ಇಲ್ಲಿ ನೋಡಿ ಆಡರ್ ಮಾಡ್ಲಿ ಅಥವಾ ಸಬ್ಟ್ರಾಕ್ಟರ್ ಮಾಡ್ಲಿ, ಆದ್ರೆ ಇಲ್ಲಿ ಎರರ್ ಏನಿದೆಯಲ್ಲ, ಎರರ್ ಎರಡು ಕೇಸ್ ನಲ್ಲಿನೂ ಆಡ್ ಆಗ್ತಿದೆ. ಇಲ್ಲಿ ನೋಡಿ ಆಡ್ ಆಗ್ತಿದೆ ಅಂದ್ರೆ ಈಗ ನಿಮ್ದೇನೋ ಒಂದು ಎಕ್ಸ್ಪ್ರೆಷನ್ ಇದೆ ಅನ್ಕೊಳ್ಳಿ. ಓಕೆ. ಸೊ ಆ ಎಕ್ಸ್ಪ್ರೆಷನ್ ನಲ್ಲಿ ಏನೋ ನೀವು ಯಾವ್ದೋ ಒಂದು ಎರಡು ಮೆಜರ್ಮೆಂಟ್ ನ ನೀವು ಆಡ್ ಮಾಡ್ತಾ ಇದ್ರೆ ಅಥವಾ ಎರಡು ಮೆಜರ್ಮೆಂಟ್ ನ ನೀವು ಸಬ್ಟ್ರಾಕ್ಟ್ನು ಮಾಡ್ತಾ ಇದ್ರೆ ಅದರ ಎರರ್ ಏನು ಆಲ್ವೇಸ್ ಆಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಬ್ಟ್ರಾಕ್ಟ್ ಆಗ್ತಿತ್ತು ಆದ್ರೂ ಕೂಡ ಎರರ್ ಆಡ್ ಆಗ್ತಾ ಇದೆ, ಇಲ್ಲಿ ಆಡ್ ಆಗ್ತಾ ಇದೆ ನೋಡಿ A + B + ಆದ್ರೂ ಕೂಡ ಏನು ಎರರ್ ಆಡ್ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ ಅದಕ್ಕೋಸ್ಕರ ಇದನ್ನ ನಾನು ಆಡ್ ಮಾಡಿದ್ರೆ A + B ± ΔA + ΔB ಅಂದ್ರೆ ನಾನು ಪ್ಲಸ್ ಮಾಡಿದ್ರು ಕೂಡ ಇದು ಆಡ್ ಆಗುತ್ತೆ, ಮೈನಸ್ ಮಾಡಿದ್ರು ಕೂಡ ಆಡ್ ಆಗುತ್ತೆ. ಸೊ ಓವರ್ ಆಲ್ ಏನಪ್ಪಾ ಇದು ರೂಲ್ ಅಂದ್ರೆ ನೋಡಿ, ಹೆನ್ಸ್ ದ ರೂಲ್ ಇಸ್ ವೆನ್ ಟೂ ಕ್ವಾಂಟಿಟೀಸ್, ನೀವು ಯಾವುದೇ ಎರಡು ಕ್ವಾಂಟಿಟೀಸ್ ನ ಆರ್ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್, ನೀವು ಆಡರ್ ಮಾಡಿ ಸಬ್ಟ್ರಾಕ್ಟೆಡ್ ಮಾಡಿ, ದ ಅಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್. ಸೊ ಫೈನಲ್ ರಿಸಲ್ಟ್ ಅಲ್ಲಿ ಏನ್ ನಿಮ್ಗೆ ಎರರ್ ಕಾಣಿಸುತ್ತೋ ಆ ಎರರ್ ಬಂದ್ಬಿಟ್ಟು ಸಮ್ ಆಫ್ ದ ಅಬ್ಸಲ್ಯೂಟ್ ಎರರ್ಸ್ ಇನ್ ದಿ ಇಂಡಿವಿಜುವಲ್ ಕ್ವಾಂಟಿಟೀಸ್. ಸೊ ಆ ಇಂಡಿವಿಜುವಲ್ ಕ್ವಾಂಟಿಟಿ ನಲ್ಲಿ ಏನ್ ಎರರ್ ಇತ್ತಲ್ಲ ಅದ್ರ ಸಮ್ ಆಗಿರುತ್ತೆ. ನೋಡಿ ಇದು ಪ್ರಾಡಕ್ಟ್, ಇದು ಆಡ್ ಮಾಡಿದ್ಮೇಲೆ ಓಕೆ, ಇಲ್ಲಿ ಆಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಇದು ಆಡ್ ಮಾಡಿದ್ಮೇಲೆ ನೀವು ನೀವು ಆಡರ್ ಮಾಡಿ ಅಥವಾ ಸಬ್ಟ್ರಾಕ್ಟರ್ ಮಾಡಿ, ಆದ್ರೆ ನಿಮ್ದು ಎರರ್ ಆಡನೆ ಆಗ್ತಾ ಇದೆ ಎರಡು ಕೇಸ್ ನಲ್ಲಿ. ಅರ್ಥ ಇದೆಯಾ ಸ್ನೇಹಿತರೆ? ಸೊ ಇದು ಏನು ರೂಲ್ ಬಂದ್ಬಿಟ್ಟು ಇದಕ್ಕೆ ಸಮ್ ಅಥವಾ ಡಿಫರೆನ್ಸ್ಗೆ, ಸರಿನಾ? ಈಗ ಒಂದು ಎಕ್ಸಾಂಪಲ್ ನೋಡೋಣ. ಈಗೇನು ನಾವು ನೋಡಿದ್ವಿ ಆಪರೇಷನ್, ಅದ್ರ ಬಗ್ಗೆ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು, 2 capacitors are joined in parallel. ಎರಡು ಕೆಪಾಸಿಟರ್ ನ ಪ್ಯಾರಲಲ್ ಆಗಿ ಜಾಯಿನ್ ಮಾಡಿದ್ದಾರೆ. Their capacitance are 1.3 ± 0.1 microfarad and 2.4 ± 0.2 microfarad. Find out total capacitance with absolute error and percentage error. ಅಂದ್ರೆ ನಿಮಗೆ ಎರಡು ಕೆಪಾಸಿಟರ್ಸ್ ಕೊಟ್ಟಿದ್ದಾರೆ. ಈಗ ಕೆಪಾಸಿಟರ್ ಅಂದ್ರೆ ಏನು ಅಂತ ನಿಮ್ಗೆ ಮುಂದಿನ ಬರುವ ಕ್ಲಾಸ್ಗಳಲ್ಲಿ ಒಂದು ಚಾಪ್ಟರ್ ಇದೆ, ಅದರ ಬಗ್ಗೆ ಅಲ್ಲಿ ನೋಡೋಣ ಡೀಟೇಲ್ ಆಗಿ. ಕೆಪಾಸಿಟರ್ ಅಂದ್ರೆ ಏನು, ಏನ್ ಕೆಲಸ ಮಾಡುತ್ತೆ ಅಂತೆಲ್ಲ. ಓಕೆ. ಸೊ ಇಲ್ಲಿ ಪ್ಯಾರಲಲ್ ಆಗಿ ಜಾಯಿನ್ ಮಾಡಿದ್ದಾರೆ. ಪ್ಯಾರಲಲ್ ಅಂದ್ರೆ ಏನು, ಸೀರೀಸ್ ಅಂದ್ರೆ ಏನು, ಇದು ಕೂಡ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸದ್ಯ ಇಷ್ಟೇ ನೆನ್ಪಿಟ್ಕೊಳ್ಳಿ, ಎರಡು ಕೆಪಾಸಿಟರ್ ನ ಪ್ಯಾರಲಲ್ ಆಗಿ ಜಾಯಿನ್ ಮಾಡಿದ್ದಾರೆ. ಸೊ ಜಾಯಿನ್ ಮಾಡಿದಾಗ
ಜಾಯಿನ್ ಮಾಡಿದ್ದಾರೆ. ಓಕೆ, ಸೊ ಒಂದು ಕೆಪಾಸಿಟರ್ದು ಕೆಪಾಸಿಟನ್ಸ್ ಬಂದ್ಬಿಟ್ಟು ಇಷ್ಟಿದೆ, 1.3 ಪ್ಲಸ್ ಆರ್ ಮೈನಸ್ 0.1 ಮೈಕ್ರೋಫ್ಯಾರಡ್. ಇದು 0.1 ಅನ್ನೋದು ಎರರ್ ಇದರಲ್ಲಿ. ಓಕೆ, ಸೊ ಅದೇ ತರ ಇಲ್ಲಿ 2.4 ಪ್ಲಸ್ ಆರ್ ಮೈನಸ್ 0.2 ಮೈಕ್ರೋಫ್ಯಾರಡ್ ಇನ್ನೊಂದು ಕೆಪಾಸಿಟರ್. ಸೊ ಇವಾಗ ಜಾಯಿನ್ ಮಾಡಿದ್ಮೇಲೆ ಪ್ಯಾರಲಲ್ ಆಗಿ ಜಾಯಿನ್ ಮಾಡಿದ್ದಾರೆ. ಸೊ ಜಾಯಿನ್ ಮಾಡಿದ್ಮೇಲೆ ಇದರ ಅಬ್ಸಲ್ಯೂಟ್ ಎರರ್ ಯಾವ ತರ ಅಂದ್ರೆ ಫೈನಲ್ ಇನ್ನು ಜಾಯಿನ್ ಮಾಡಿದ್ಮೇಲೆ ಜಾಯಿನ್ ಮಾಡಿದ್ಮೇಲೆ ಏನ್ ಬರುತ್ತಲ್ಲ ಅದರಲ್ಲಿ ಅಬ್ಸಲ್ಯೂಟ್ ಎರರ್ ಏನು, ಪರ್ಸೆಂಟೇಜ್ ಎರರ್ ಏನು ಅಂತ ನಿಮಗೆ ಕೇಳ್ತಾ ಇರೋದು. ಓಕೆ, ಇಲ್ಲಿ ನೋಡೋಣ, ಇವಾಗ ಸಾಲ್ವ್ ಮಾಡೋಣ ಇದಕ್ಕೆ. ಸೊ ಸೊಲ್ಯೂಷನ್ ಬಂದ್ಬಿಟ್ಟು ನೋಡಿ. ಸೊ ಇವಾಗ ನೀವು ಮುಂದೆ ನಾನು ಹೇಳಿದೆ ಚಾಪ್ಟರ್ ಇದೆ ನಿಮ್ಗೆ ಕೆಪಾಸಿಟರ್ ಅಂತ, ಅಲ್ಲಿ ಒಂದು ಫಾರ್ಮುಲಾ ಬರುತ್ತೆ ನಿಮ್ಗೆ. ಸೊ ಕೆಪಾಸಿಟರ್ ಯಾವಾಗಲೂ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಅದನ್ನ ಆಡ್ ಮಾಡಬೇಕು. ಓಕೆ, ಇದು ರೂಲ್ ಇದೆ, ಫಾರ್ಮುಲಾ ಇದೆ. ಸೊ ನಾವು ನೆಕ್ಸ್ಟ್ ಯಾವುದು ನಿಮ್ಮ ಅದು ಈ ಚಾಪ್ಟರ್ ಕಲಿಯುವಾಗ ನೋಡೋಣ ಡೀಟೇಲ್ ಆಗಿ ಯಾಕೆ ಆಡ್ ಮಾಡಬೇಕು ಏನು ಎಂತ ಅಂತ. ಓಕೆ, ಇವಾಗ ಸದ್ಯಕ್ಕೆ ಏನ್ ನೆನ್ಪಿಟ್ಕೋಬೇಕು, ಪ್ಯಾರಲಲ್ ಕನೆಕ್ಷನ್ ಇದ್ರೆ ಆ ಎರಡನ್ನು ಕೆಪಾಸಿಟರ್ನ ಆಡ್ ಮಾಡಬೇಕು, ಸರಿನಾ? ಸೊ C1 ಪ್ಲಸ್ C2. ಸೊ ಇಲ್ಲಿ C1 ಬಂದ್ಬಿಟ್ಟು ಏನಾಗಿದೆ, C1 ಬಂದ್ಬಿಟ್ಟು ಇದು 1.3 ಪ್ಲಸ್ ಆರ್ ಮೈನಸ್ 0.1 ಮೈಕ್ರೋಫ್ಯಾರಡ್ ಇದು ಕೊಟ್ಟಿದ್ದಾಗಿದೆ. ಸೊ ಅದೇ ತರ ಇದು C2. ಸೊ ಇಲ್ಲಿ ನಾನು C1 ಮತ್ತೆ C2 ಆಡ್ ಮಾಡಿದ್ರೆ ನನಗೆ C ಇಫೆಕ್ಟಿವ್ ಬರುತ್ತೆ. ಸೊ ನಿಮಗೆ ಏನ್ ಕೇಳ್ತಾ ಇರೋದು, ಈ C ಇಫೆಕ್ಟಿವ್ ಏನ್ ಬರುತ್ತಲ್ಲ ಅದರಲ್ಲಿ ಅಬ್ಸಲ್ಯೂಟ್ ಎರರ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಇದರಲ್ಲೂ ಎರರ್ ಇದೆ, C1 ನಲ್ಲಿ ಎರರ್ ಇದೆ, C2 ನಲ್ಲಿ ಎರರ್ ಇದೆ. ಸೊ ಇದನ್ನ ಆಡ್ ಮಾಡಿದ್ರೆ ಇಫೆಕ್ಟಿವ್ ನಲ್ಲಿ ಯಾವ ತರ ಎರರ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಈಗ ಹಿಂದಿನ ಸ್ಲೈಡ್ ಅಲ್ಲೇ ಒಂದು ರೂಲ್ ನೋಡಿದ್ದೀವಿ ತಾನೆ. ಸೊ ಆಡ್ ಮಾಡಿದಾಗ ಏನಾಗುತ್ತೆ ಅಂತ. ಸೊ ಏನ್ ನೋಡಿದ್ವಿ ನಾವು ಅಲ್ಲಿ ಸ್ನೇಹಿತರೆ, ಸೊ ನಾವು ಆಡ್ ಮಾಡಿರಿ ಅಥವಾ ಸಬ್ಟ್ರಾಕ್ಟ್ ಮಾಡಿ ಅದರ ಎರರ್ ಏನು ಯಾವಾಗ್ಲೂ ಆಡ್ ಆಗುತ್ತೆ ಅಂತ ನೋಡಿದ್ವಿ ಸ್ನೇಹಿತರೆ. ಸೊ ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು 1.3 ಇದನ್ನ ಆಡ್ ಮಾಡ್ತಾ ಇದ್ದೀನಿ ನಾನು. ಇದು ಒಂದೇ ಮೆಜರ್ಮೆಂಟ್ ಅಂದ್ರೆ ಕೆಪಾಸಿಟನ್ಸ್, ಇದು ಎರಡನೇ ಕೆಪಾಸಿಟನ್ಸ್, ಇದನ್ನ ನಾನು ಆಡ್ ಮಾಡ್ತಾ ಇದ್ದೇನೆ. ಸೊ C1 ಪ್ಲಸ್ C2 ಇಸ್ ಈಕ್ವಲ್ ಟು ನೋಡಿ ಇದು 3.7. ಸೊ ಇದನ್ನ ಆಡ್ ಮಾಡಿದ್ರೆ 0.3. ನೀವು ಆಡರ್ ಮಾಡಿ ಸಬ್ಟ್ರಾಕ್ಟರ್ ಮಾಡಿ. ಓಕೆ, ಸೊ ಎರರ್ ಬಂದ್ಬಿಟ್ಟು ಯಾವಾಗಲೂ ಆಡ್ ಆಗುತ್ತೆ. ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೇನು, ಇದೇನ ಅಬ್ಸಲ್ಯೂಟ್ ಎರರ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ರೀಡಿಂಗ್ ನಲ್ಲಿ ಎರರ್ ಏನಿದೆ ಅಂತ. ಸೊ ನಾವು ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ್ವಿ. ಸೊ ಇಲ್ಲಿ ಅಬ್ಸಲ್ಯೂಟ್ ಎರರ್ ಬಂದ್ಬಿಟ್ಟು 0.3 ಸ್ನೇಹಿತರೆ. ಸೊ ದೇರ್ ಫೋರ್ ದ ಅಬ್ಸಲ್ಯೂಟ್ ಎರರ್ ಇಸ್ 0.3. ಸೊ ನಿಮ್ಗೆ ಏನ್ ಕೇಳಿದಾನೆ, ಪರ್ಸೆಂಟೇಜ್ ಎರರ್ ಕೇಳಿದ್ದಾನೆ. ಸೊ ಪರ್ಸೆಂಟೇಜ್ ಎರರ್ ಅಂದ್ರೆ ಇದು 0.3 ಎರರ್ ಇಲ್ಲಿ ನೋಡಿ. 0.3 ಎಷ್ಟರಲ್ಲಿ ಇದೆ, 3.7 ಅಲ್ಲಿ. ಸೊ 0.3 ಡಿವೈಡ್ ಬೈ 3.7 ಇಂಟು 100 ಇದು ಪರ್ಸೆಂಟೇಜ್ ಎರರ್. ಓಕೆ, ಇದು ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಇದರ ಫಾರ್ಮುಲಾ ಅವೆಲ್ಲ. ಸೊ ಇದು ಬಂದ್ಬಿಟ್ಟು 8.1% ಆಗಿದೆ ಸ್ನೇಹಿತರೆ. ಸೊ ಇದು ನಾವು ಏನು ಈಗ ಒಂದು ರೂಲ್ ಏನ್ ಕಲ್ತಿದ್ವಿ ಅದರ ಒಂದು ಅಪ್ಲಿಕೇಶನ್ ಆಗಿದೆ, ಸರಿನಾ? ಮೂವಿಂಗ್ ಆನ್ ಸ್ನೇಹಿತರೆ. ಸೊ ನಾವು ಈಗಲ್ಲ ಹಿಂದಿನ ಸ್ಲೈಡ್ಸ್ ನಲ್ಲಿ ಯಾವಾಗ್ಲೂ ನೀವು ಎರಡು ಮೆಜರ್ಮೆಂಟ್ ನ ಆಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎರರ್ ಅಂದ್ರೆ ಅದು ಎರರ್ ಯಾವ ತರ ಪ್ರೊಪಗೇಟ್ ಆಗುತ್ತೆ ಅಂತ ನೋಡಿದ್ವಿ. ಇವಾಗ ಎರಡು ಮೆಜರ್ಮೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ, ಪ್ರೊಡಕ್ಟ್ ಮಾಡಿದ್ರೆ ಅಥವಾ ಅದನ್ನ ಡಿವೈಡ್ ಮಾಡಿದ್ರೆ ಸೊ ಏನಾಗುತ್ತೆ, ಎರರ್ ಏನಾಗುತ್ತೆ ಅಂತ ನೋಡೋಣ. ಸೊ ಅದೇ ತರ ಸೊ ಅಗೇನ್ ಲೆಟ್ ಅ ಮೆಜರ್ಮೆಂಟ್ ಆಫ್ ಅ ಸರ್ಟನ್ ಫಿಸಿಕಲ್ ಕ್ವಾಂಟಿಟಿ ಎ, ಒಂದು ಏನೋ ಫಿಸಿಕಲ್ ಕ್ವಾಂಟಿಟಿ ಎ ಇದೆ, ಅದನ್ನ ನೀವು ಮೆಜರ್ ಮಾಡಿದ್ರೆ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇದು ಒಂದು ಮೆಜರ್ಮೆಂಟ್ ಇದೆ ಅನ್ಕೊಳ್ಳಿ. ಅದೇ ತರ ಲಾಸ್ಟ್ ಸ್ಲೈಡ್ ನಲ್ಲಿ ನೋಡೋ ತರ. ಸೊ ಎರಡನೇ ಮೆಜರ್ಮೆಂಟ್ ಬಂದ್ಬಿಟ್ಟು ಬಿ ಕ್ವಾಂಟಿಟಿ ಇದೆ, ಅದನ್ನ ಮೆಜರ್ ಮಾಡಿದ್ರೆ ಇಷ್ಟು ಇದೆ ಅನ್ಕೊಳ್ಳಿ. ಸೊ ಇವಾಗ ನಮ್ಗೆ ಈ ಎರಡು ಮೆಜರ್ಮೆಂಟ್ ನ ಮಲ್ಟಿಪ್ಲೈ ಮಾಡ್ಬೇಕು. ಅಲ್ಲಿ ಏನ್ ಆಡ್ ಮಾಡ್ಬೇಕು ಅಂತ ಪರಿಸ್ಥಿತಿ ತರ ಈಗ ಮಲ್ಟಿಪ್ಲೈ ಮಾಡ್ಬೇಕು ಅನ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದೇನ್ ಬರುತ್ತಲ್ಲ, ಅದೇನ್ ಗುಣಲಬ್ಧ ಬರುತ್ತಲ್ಲ, ಸೊ ಅದನ್ನ ಆ ಪ್ರಾಡಕ್ಟ್ ನ ನಾವು ಲೆಟ್ ದ ಪ್ರಾಡಕ್ಟ್ ಆಫ್ ದೀಸ್ ಟು ಕ್ವಾಂಟಿಟೀಸ್ ಬಿ ಪಿ ಅಂತ ಹೆಸರು ಕೊಡೋಣ, ಸರಿನಾ? ಈಗ ನಿಮ್ಗೇನ್ ಆ ಪಿ ಬಂತು, ಆ ಪಿ ನಲ್ಲಿನೂ ಕೂಡ ಎರರ್ ಇರ್ತಾನೆ. ಸೊ ಪಿ ನಲ್ಲಿನೂ ಕೂಡ ಎರರ್ ಇರುತ್ತೆ. ಈಗ ನಮ್ ಕ್ವಶನ್ ಏನಂದ್ರೆ ಅದ್ರಲ್ಲಿ ಏನ್ ಎರರ್ ಬಂತು ಅದು ಯಾವ ತರ ಪ್ರೊಪಗೇಟ್ ಆಗಿದೆ ಅಂದ್ರೆ ಅದನ್ನ ಆಡ್ ಮಾಡಿದ್ರು. ಹಿಂದಿನ ಸ್ಲೈಡ್ ನಲ್ಲಿ ನಾವು ಆಡ್ ಮಾಡಿದ್ದು ನೋಡಿದ್ವಿ. ಸೊ ಇಲ್ಲಿ ಆಡ್ ಮಾಡಿದ್ರು ಅಥವಾ ಮಲ್ಟಿಪ್ಲೈ ಮಾಡಬೇಕು, ಯಾವ ತರ ಬಂತು ಅನ್ನೋದನ್ನ ನಮ್ ಕ್ವಶನ್. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ದ ಪ್ರಾಡಕ್ಟ್ ಆಫ್ ದೀಸ್ ಟು ಕ್ವಾಂಟಿಟೀಸ್ ಬಿ ಪಿ ಅಂದ್ರೆ ಇದ್ರ ಎರಡು ಗುಣಲಬ್ಧ ಬಂದ್ಬಿಟ್ಟು ಪಿ. ಓಕೆ, ದೆನ್ ದ ಪ್ರಾಡಕ್ಟ್ ಪಿ ಅಲಾಂಗ್ ವಿತ್ ದ ಎರರ್ ಈಸ್, ಸೊ ಅದ ಎರರ್ ಜೊತೆ ಏನಾಯ್ತು, ಪಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಪಿ ಬಂತು. ಸೊ ಇವಾಗ ಓಕೆ, ಸೊ ಇಲ್ಲಿ ನೋಡಿ, ಸೊ ಪಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಪಿ ಅನ್ನೋದು ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಅದನ್ನ ಇದನ್ನ ಎರಡನ್ನ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ನ ಮತ್ತು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಇವೆರಡು ಮೆಜರ್ಮೆಂಟ್ ಆಗಿದ್ವು. ಇದನ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಆನ್ಸರ್ ಬರುತ್ತಲ್ಲ ಅದನ್ನ ನಾವು ಹೆಸರು ಕೊಟ್ಟಿದೀವಿ ಪಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಪಿ ಅಂತ, ಸರಿನಾ? ಈಗ ಮೆಜರ್ಮೆಂಟ್ ಮಾಡ್ತೀನಿ ನೋಡಿ, ಎ ಇಂಟು ಬಿ, ಎ ಬಿ ಪ್ಲಸ್ ಆರ್ ಮೈನಸ್ ಎ ಇಂಟು ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಬಿ
ಡೆಲ್ಟಾ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. ಓಕೆ, ಸೊ ಈ ಎಲ್ಲ ಇದನ್ನೇನು ಬರೀದಿದ್ದೀವಿ ಇದನ್ನೇ ನಾವು ಪಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಪಿ ಅಂತ ಕರಿತಾ ಇದ್ದೇವೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನಾನು ಹಿಯರ್ ಪಿ ಅನ್ನೋದು ಏನಿದು ಇಸ್ ಅ ಪ್ರಾಡಕ್ಟ್ ಆಫ್ ದ ಟೂ ಕ್ವಾಂಟಿಟೀಸ್, ದಟ್ ಇಸ್ ಎ ಅಂಡ್ ಬಿ. ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ಬರೆದಿದ್ವಿ ಲೆಟ್ ದ ಪ್ರಾಡಕ್ಟ್ ಆಫ್ ದೀಸ್ ಟೂ ಕ್ವಾಂಟಿಟೀಸ್ ಬಿ ಪಿ ಅಂತ ಬರೆದಿದ್ವಿ. ಅಂದ್ರೆ ಪಿ ಅಂದ್ರೆ ಏನು? ಪ್ರಾಡಕ್ಟ್ ಆಫ್ ದ ಟೂ ಕ್ವಾಂಟಿಟೀಸ್ ಅಂದ್ರೆ ಎ ಮತ್ತು ಬಿ. ಎ ಪಿ ಅಂದ್ರೆ ಎ ಬಿ ಅಂತ ಅರ್ಥ. ಓಕೆ, ಸೊ ಅಂದ್ರೆ ನಾನು ಈ ಪಿ ಬದಲಾಗಿ ಎ ಬಿ ಅಂತ ಬರೀಬಹುದು. ಇಲ್ಲಿ ನೋಡಿ, ಈ ಪಿ ಬದಲಾಗಿ ನಾನು ಎ ಬಿ ಅಂತ ಬರೆದಿದ್ದೇನೆ. ಓಕೆ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ಸೊ ಇಲ್ಲಿ ಅಗೇನ್ ಇದನ್ನೇ ಬರೀತಾ ಇದ್ದೇನೆ, ಎ ಬಿ ಪ್ಲಸ್ ಆರ್ ಮೈನಸ್ ಎ ಇಂಟು ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಏನು ಡೆಲ್ಟಾ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಇಂಟು ಡೆಲ್ಟಾ ಬಿ. ಸರಿನಾ? ಸೊ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ಈಗ ನಾನು ಇದನ್ನ ಕ್ಯಾನ್ಸಲ್ ಮಾಡ್ಬೋದು ತಾನೆ, ಎ ಬಿ ಮತ್ತು ಎ ಬಿ, ಯಾಕಂದ್ರೆ ಎರಡು ಸೇಮ್ ಇದೆ. ನೀವು ಇಲ್ಲಿ ತಗೊಂಡ್ ಬಂದ್ರೆ ಅದು ಮೈನಸ್ ಆಗುತ್ತೆ, 0 ಆಗಿಬಿಡುತ್ತೆ. ಸೊ ಇದು ಕ್ಯಾನ್ಸಲ್ ಮಾಡಿದ್ದು. ಸೊ ಏನು ಉಳಿತು ನನ್ನ ಹತ್ರ? ಡೆಲ್ಟಾ ಪಿ ಇಸ್ ಈಕ್ವಲ್ ಟು, ಸೊ ಪ್ಲಸ್ ಆರ್ ಮೈನಸ್ ಇದು ಉಳಿತು, ಪ್ಲಸ್ ಆರ್ ಮೈನಸ್ ಎ ಇಂಟು ಡೆಲ್ಟಾ ಬಿ ಡೆಲ್ಟಾ ಇಂಟು ಎ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಇಂಟು ಡೆಲ್ಟಾ ಬಿ. ಸರಿನಾ? ಸೊ ಇವಾಗ ಓಕೆ, ಸೊ ಇವಾಗ ಸ್ನೇಹಿತರೆ, ಸೊ ಇವಾಗ ಈ ಇಕ್ವೇಶನ್ ಬಂತು ನಮಗೆ. ಸೊ ಇದರಲ್ಲಿ ಈ ಡೆಲ್ಟಾ ಎ ಮತ್ತು ಡೆಲ್ಟಾ ಬಿ ಇದೇನು ಕಾಣ್ತಾ ಇದೆ, ಇದು ಆಕ್ಚುಲಿ ಎರರ್. ಓಕೆ, ಈ ಎರಡು ಎರರ್ ನ ನೀವು ನೋಡಿದ್ರೆ ಇದು ಬಹಳ ಸ್ಮಾಲ್ ಕ್ವಾಂಟಿಟೀಸ್ ಆಗಿರುತ್ತೆ. ಓಕೆ, ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಓಕೆ, ನೆಗ್ಲೆಕ್ಟ್ ಮಾಡಬಹುದು ಅಂದ್ರೆ ತುಂಬಾನೇ ಚಿಕ್ಕದ ಕ್ವಾಂಟಿಟೀಸ್ ಇರುತ್ತೆ, ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಓಕೆ, ಸೊ ಇದನ್ನ ನಾನು ಏನ್ ಬರೆದಿದ್ದೇನೆ, ಡೆಲ್ಟಾ ಎ ಅಂಡ್ ಡೆಲ್ಟಾ ಬಿ ಆರ್ ಸ್ಮಾಲ್ ಕ್ವಾಂಟಿಟೀಸ್ ಅಂಡ್ ಹೆನ್ಸ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ದೇರ್ಫೋರ್ ಓಕೆ, ನೆಗ್ಲೆಕ್ಟ್ ಮಾಡಿದ್ಮೇಲೆ ಏನ್ ಬಂತು ನನಗೆ? ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಬಿ. ಓಕೆ, ಸೊ ಇವಾಗ ಕೆಲವು ಜನಕ್ಕೆ ಏನಾದ್ರು ಡೌಟ್ ಇರ್ಬೋದು, ಯಾಕಪ್ಪ ಅದನ್ನ ನೆಗ್ಲೆಕ್ಟ್ ಮಾಡೋದು, ಅಲ್ಲಿ ಇದೆಯಲ್ಲ ಯಾಕೆ ನೆಗ್ಲೆಕ್ಟ್ ಮಾಡೋದು ಅಂತ. ಸೊ ನೆಗ್ಲೆಕ್ಟ್ ಯಾಕೆ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಅದು ಇಷ್ಟು ಚಿಕ್ಕ ಕ್ವಾಂಟಿಟೀಸ್ ಇರುತ್ತಂದ್ರೆ ಅದು ಅದು ಇದ್ರೂ ಕೂಡ ಅದರದ್ದು ಏನ್ ಇಫೆಕ್ಟ್ ಬಿಡಲ್ಲ. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಸಮುದ್ರ ಇದೆ ಅಂದ್ರೆ ಸಮುದ್ರ ಇದೆ ಅನ್ಕೊಳ್ಳಿ, ಸಮುದ್ರದಲ್ಲಿ ಒಂದು ಏನೋ ಒಂದು ಸ್ಮಾಲ್ ಕಪ್ ಆಫ್ ವಾಟರ್ನ ತಗೊಂಡ್ಬಿಟ್ರೆ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಬೀಳುತ್ತಾ? ಸೊ ಆ ಕಪ್ ಆಫ್ ವಾಟರ್ ನೀವು ತೆಗೆದ್ರೆ ಅದೇನ್ ನೆಗ್ಲೆಕ್ಟ್ ಮಾಡ ಇದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಅದು ಏನ್ ಡಿಫ್ರೆನ್ಸ್ ಬೀಳಲ್ಲ ಅದು. ಅದೇ ತರ ಇದು ಇಷ್ಟು ಚಿಕ್ಕ ಕ್ವಾಂಟಿಟೀಸ್ ಇರುತ್ತಂದ್ರೆ ಇಲ್ಲಿ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಡೆಯುತ್ತೆ. ಸೊ ಅದಕ್ಕೆ ನಾವು ಡೆಲ್ಟಾ ಎ ಮತ್ತು ಡೆಲ್ಟಾ ಬಿ ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ಯಾಕಂದ್ರೆ ನಮ್ಗೆ ಒಂದು ಫಾರ್ಮುಲಾನ ಡಿರೈವ್ ಮಾಡ್ತಾ ಇದೀವಿ ಅದಕ್ಕೆ. ಸೊ ಇಲ್ಲಿ ಡಿವೈಡಿಂಗ್ ದ ಇಕ್ವೇಶನ್ ಬೈ ಎ ಬಿ. ಓಕೆ, ಸೊ ಇಲ್ಲಿ ಇದೇ ಇಕ್ವೇಶನ್ ನಾನು ಎ ಬಿ ಇಂದ ಡಿವೈಡ್ ಮಾಡ್ತೀನಿ. ಸೊ ಇದೇ ಇಕ್ವೇಶನ್ ಮತ್ತೆ ಬರೀತಾ ಇದೆ ನೋಡಿ. ಓಕೆ, ಸೊ ಎ ಬಿ ನ ಡಿವೈಡ್ ಮಾಡಿದ್ರೆ ಓಕೆ, ಸೊ ಡೆಲ್ಟಾ ಪಿ ಡಿವೈಡ್ ಬೈ ಎ ಬಿ. ಸೊ ಇದನ್ನ ಎ ಬಿ ಇಂದ ಡಿವೈಡ್ ಮಾಡ್ತೀನಿ. ಸೊ ಇಲ್ಲಿ ಎ ಮತ್ತು ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ಪ್ಲಸ್ ಆರ್ ಮೈನಸ್ ಎ ಇಲ್ಲಿ ಕ್ಯಾನ್ಸಲ್ ಆಯ್ತು, ಡೆಲ್ಟಾ ಬಿ ಬೈ ಬಿ ಪ್ಲಸ್ ಆರ್ ಮೈನಸ್ ಇಲ್ಲಿ ಏನಾಯ್ತಪ್ಪ, ಬಿ ಮತ್ತು ಬಿ ಕ್ಯಾನ್ಸಲ್ ಆಯ್ತು. ಓಕೆ, ಡೆಲ್ಟಾ ಎ ಬೈ ಎ. ಸೊ ಏನಪ್ಪ ಇದು ಬೇಸಿಕಲಿ ನೋಡ್ಬೋದು ನೀವು, ಇದು ಡೆಲ್ಟಾ ಪಿ ಅಂದ್ರೆ ಏನು? ಡೆಲ್ಟಾ ಪಿ ಅಂದ್ರೆ ಓವರ್ ಆಲ್ ಡೆಲ್ಟಾ ಅಂದ್ರೆ ಅದು ಎರರ್ ಇದು. ಓಕೆ, ಡೆಲ್ಟಾ ಬಿ ಅಂದ್ರೆ ಬಿ ನಲ್ಲಿ ಇರುವ ಎರರ್, ಡೆಲ್ಟಾ ಎ ಅಂದ್ರೆ ಎ ನಲ್ಲಿ ಇರುವ ಎರರ್, ಡೆಲ್ಟಾ ಪಿ ಅಂದ್ರೆ ಪಿ ನಲ್ಲಿ ಇರುವ ಎರರ್ ಅಂದ್ರೆ ಅಬ್ಸಲ್ಯೂಟ್ ಎರರ್. ಸೊ ಡೆಲ್ಟಾ ಪಿ ಬೈ ಪಿ ಅಂದ್ರೆ ಇದು ಏನು ರಿಲೇಟಿವ್ ಎರರ್ ಇದು. ಇಲ್ಲಿ ನೋಡಿ, ಡೆಲ್ಟಾ ಪಿ ಬೈ ಪಿ ಅಂದ್ರೆ ರಿಲೇಟಿವ್ ಎರರ್ ಆಫ್ ದ ಪ್ರಾಡಕ್ಟ್, ಅಂಡ್ ಡೆಲ್ಟಾ ಎ ಬೈ ಎ ಅಂದ್ರೆ ರಿಲೇಟಿವ್ ಎರರ್ ಆಫ್ ಎ, ಅಂಡ್ ಡೆಲ್ಟಾ ಬಿ ಬೈ ಬಿ ಅಂದ್ರೆ ರಿಲೇಟಿವ್ ಎರರ್ ಆಫ್ ಬಿ. ನೀವು ಲಾಸ್ಟ್ ಕ್ಲಾಸ್ ನೋಡಿದ್ರೆ ಇದನ್ನ ಅರ್ಥ ಆಗುತ್ತೆ ಸ್ನೇಹಿತರೆ, ಏನ್ ರಿಲೇಟಿವ್ ಎರರ್ ಅಂದ್ರೆ ಏನು, ಅಲ್ಲೆಲ್ಲ ನಾವು ಇದರ ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಓಕೆ, ಅಂದ್ರೆ ಇವಾಗ ಓವರ್ ಆಲ್ ಏನಪ್ಪ ರೂಲ್ ಏನಾಯ್ತು? ವೆನ್ ಟೂ ಕ್ವಾಂಟಿಟೀಸ್ ಆರ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್, ಎರಡು ಕ್ವಾಂಟಿಟೀಸ್ ನ ನೀವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ರೆ ದ ರಿಲೇಟಿವ್ ಎರರ್ ಇನ್ ದ ರಿಸಲ್ಟ್ ಇಸ್ ದ ಸಮ್ ಆಫ್ ದ ರಿಲೇಟಿವ್ ಎರರ್ ಇನ್ ದ ಮಲ್ಟಿಪ್ಲೈಯರ್ಸ್. ಅಂದ್ರೆ ನಿಮ್ಗೇನು ಯಾವುದೇ ಎರಡು ಕ್ವಾಂಟಿಟೀಸ್ ನ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಅಥವಾ ಡಿವೈಡ್ ಮಾಡ್ತಾ ಇದ್ರೆ, ಸೊ ಪ್ರೊಡಕ್ಟ್ ನಲ್ಲಿರುವ ಏನು ರಿಲೇಟಿವ್ ಎರರ್ is equal to the sum of the relative error of the multipliers ಅಂತ ಇದೆ ಸ್ನೇಹಿತರೆ. ಓಕೆನಾ? ಈಗ ಅಗೇನ್ ಒಂದು ಎಕ್ಸಾಂಪಲ್ ನೋಡೋಣ ಸ್ನೇಹಿತರೆ. ಈಗೇನ್ ರೂಲ್ ನೋಡಿದ್ವಿ ಅದರದ್ದು ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ದ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಇದು ಫಾರ್ಮುಲಾ ಕೊಟ್ಟಿದ್ದಾನೆ ಅವನು, ವೇರ್ ವಿ ಇಸ್ ಈಕ್ವಲ್ ಟು 100 ಪ್ಲಸ್ ಆರ್ ಮೈನಸ್ 5 volts ಅಂಡ್ ಐ ಇಸ್ ಈಕ್ವಲ್ ಟು 10 ಪ್ಲಸ್ ಆರ್ ಮೈನಸ್ 0.2 ಆಂಪಿಯರ್ಸ್. ಸೊ ಇವಾಗ ಎರಡು ಮೆಷರ್ಮೆಂಟ್ ಕೊಟ್ಟಿದ್ದಾನೆ, ಒಂದು ವೋಲ್ಟ್ ಒಂದು ಆಂಪಿಯರ್ಸ್ ಕರೆಂಟ್. ಓಕೆ, ಸೊ ಇದನ್ನ ಆರ್ ನಲ್ಲಿ, ಓಕೆ, ಆರ್ ನಲ್ಲಿ ಹಾಕಿ ಇಲ್ಲಿ ಫೈಂಡ್ ದ ಪರ್ಸೆಂಟೇಜ್ ಆಫ್ ದ ಎರರ್ ಇನ್ ದ ಆರ್. ಸೊ ಎರರ್ ನಲ್ಲಿ ಇರುವ ಆರ್ ಪರ್ಸೆಂಟೇಜ್ ಎರರ್ ನು ಫೈಂಡ್ ಔಟ್ ಮಾಡ್ಬೇಕು ನೀವು. ರೆಸಿಸ್ಟೆನ್ಸ್ ನಲ್ಲಿ ಇರುವ ಎರರ್ ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ನೀವ್ ಏನ್ ಮಾಡ್ಬೇಕು, ಈಗ 100 ಪ್ಲಸ್ ಆರ್ ಮೈನಸ್ ಇದನ್ನ ಮತ್ತೆ ಇದನ್ನ ಡಿವೈಡ್ ಮಾಡ್ಬೇಕು. ಓಕೆ, ಅಂದ್ರೆ ಡಿವಿಷನ್ ಬಂತು ಅಂದ್ರೆ ಏನ್ ಬಂತು ನಮ್ಗೆ, ಲಾಸ್ಟ್ ಈಗ ಏನ್ ನೋಡಿದ್ವಿ ಆ ರೂಲ್ ಗೊತ್ತಾಗ್ಬೇಕು. ಓಕೆ, ಸೊ ಇಲ್ಲಿ
ಏನು ನೋಡಬಹುದು ನೀವು. ಸಿನ್ಸ್ ಇಟ್ ಇಸ್ ಅ ಡಿವಿಷನ್ ಆಪರೇಷನ್, ದೇರ್ ಫೋರ್ ವಿ ಹ್ಯಾವ್ ಸೀನ್ ಅರ್ಲಿಯರ್ ದಟ್ ಇಟ್ಸ್ ರಿಲೇಟಿವ್ ಎರರ್. ಈಗ ನಿಮ್ಗೆ ಇದರ ರಿಲೇಟಿವ್ ಎರರ್ ಪರ್ಸೆಂಟೇಜ್ ಎರರ್ ಬೇಕಾನೆ. ಸೊ ಇಟ್ಸ್ ರಿಲೇಟಿವ್ ಎರರ್ ವಿಲ್ ಬಿ ಅಡಿಷನ್ ಆಫ್ ರಿಲೇಟಿವ್ ಎರರ್ ಆಫ್ ದ ಕಾಂಪೊನೆಂಟ್ಸ್. ಸೊ ಇದು ಕಾಂಪೊನೆಂಟ್ಸ್ ಏನೇನಿದಾವೆ ಇದರಲ್ಲಿ,